Friends, good morning. Welcome to my channel. Please come. Friends, ಮಾರ್ನಿಂಗ್ ಎಲ್ಲ ಮುಗಿಸಿದ್ದೀರಾ? ಒಂದು ಎರಡು ಎಲ್ಲನೂ ಮುಗಿಸಿ ಫ್ರೆಶ್ ಆಗಿದ್ದೀರಾ? ಬನ್ನಿ ಒಂದು ಜಮಖಾನೆ ಹಾಸ್ಕೊಳ್ಳಿ, ಅದ್ರ ಮೇಲೆ ನಿಂತ್ಕೊಳ್ಳಿ. ಕೂತ್ಕೊಂಬೇಡಿ, ನಿಂತ್ಕೊಳ್ರಿ. ಓಕೆ ಫ್ರೆಂಡ್ಸ್, ಬಂದ್ರಾ? ನಿಂತ್ಕೊಂಡ್ರಾ? ಓಕೆ, ಇವಾಗ ನಿಂತ್ಕೊಂಡವಾಗ ನೀಟಾಗಿ ನಿಂತ್ಕೊಳ್ಳಿ. ಕಾಲು ಅಗಲ ಮಾಡಬೇಡಿ, ಕಾಲು ಒಂದಕ್ಕೊಂದು ಜೋಡಿಸಿರಲಿ. ಆಮೇಲೆ ಎದೆ ಭುಜ ಸ್ಟ್ರೈಟ್ ಇರಲಿ, ಬಗ್ಗಿಸ್ಬೇಡ್ರಿ ಯಾವುದೂ. ಆಮೇಲೆ ಸ್ಟ್ರೈಟ್ ಫಾರ್ವರ್ಡ್ ಅಂದರೆ ನೋಟ ಕೂಡ ಸ್ಟ್ರೈಟಾಗಿರಲಿ, ತಲೆ ಏನು ಬಗ್ಸೋಕ್ಕೆ ಹೋಗಬೇಡಿ ಇದರಲ್ಲಿ. ಓಕೆ ಫ್ರೆಂಡ್ಸ್, ಸ್ವಲ್ಪ ಆದಷ್ಟು ಭುಜಗಳನ್ನ ಹಿಂದಕ್ಕೆ ಚಾಚ್ದಂಗಿರಲಿ. ಓಕೆ, ಆಮೇಲೆ ಇವಾಗ ನೋಡಿ, ಎರಡೂ ಮೂಗಿಂದ ಚೆನ್ನಾಗಿ ಉಸಿರಾಡಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ. ಇವಾಗ ಎರಡೂ ಮೂಗಿಂದ ಉಸಿರನ್ನ ಒಳಗೆ ತೊಗೊಳ್ರಿ. ತೊಗೊತಾ ಎರಡು ಕೈಯಿಂದ ತೊಗೊಳ್ರಿ. ಆ ಕಡೆ ಈ ಕಡೆ ಇಟ್ಟಿರೋ ಕೈಗಳನ್ನ ತೊಗೊಳ್ರಿ. ತೊಗೊಂಡು ಎದೆ ಹತ್ರ ತೊಗೊಂಬನ್ನಿ. ತೊಗೊಂಬಂದ್ರಾ ಫ್ರೆಂಡ್ಸ್? ತೊಗೊಂಬಂದು ಯಾವ ರೀತಿ ಇರಬೇಕು, ಅದು ಒಂದಕ್ಕೊಂದು ಟಚ್ ಆಗಬೇಕು. ನಮಸ್ಕಾರ ಮಾಡ್ತೀವಲ್ಲ ನಾವು, ಆ ರೀತಿಯಾಗಿರಲಿ. ಓಕೆ, ಹಾಗೆ ಇಟ್ಕೊಳ್ಳಿ. ಹಾಗೆ ಇಟ್ಕೊಂಡು ಒಂದು 10 ಸಲ ನೀವು ಉಸಿರಾಡಬೇಕು. ಎಲ್ಲಿ ಕಟ್ಟಿಡಿಬೇಡಿ. ಉಸಿರು ತೊಗೊಳ್ಳಿ, ಉಸಿರು ಬಿಡಿ, ಉಸಿರು ತೊಗೊಳ್ಳಿ, ಉಸಿರು ಬಿಡಿ. ಓಕೆ, ಕಣ್ಣೇನು ಮುಚ್ಚಬೇಡಿ, ದೃಷ್ಟಿ ನೇರ ಇರಲಿ. ಉಸಿರು ಆಡಿ ಅಂದರೆ ಫಾಸ್ಟಾಗಿ ಏನು ಜೋರ ಆಡಬೇಡಿ, ರಿಲ್ಯಾಕ್ಸ್ ಅಂದರೆ ಸಮಾನವಾಗಿ ಆಡಿ, ಮಾಮೂಲಿ. ಉಸಿರು ತೊಗೊಳ್ಳಿ, ಉಸಿರು ಬಿಡಿ, ಉಸಿರು ತೊಗೊಳ್ಳಿ, ಉಸಿರು ಬಿಡಿ. ಓಕೆ, ಆಯಿತಾ ಫ್ರೆಂಡ್ಸ್? ಓಕೆ, ಇದನ್ನು ನಮಸ್ಕಾರಾಸನ ಅಂತ ಹೇಳ್ತಾರೆ. ಆಸನಗಳಲ್ಲಿ ಒಂದು ಆಸನ ಹೇಳ್ತಾ ಇದ್ದೀನಿ, ನಮಸ್ಕಾರಾಸನ ಅಂದರೆ ಸೂರ್ಯ ನಮಸ್ಕಾರಗಳಲ್ಲಿ ಒಂದು ನಾನು ನಿಮ್ಗೆ ಫಸ್ಟ್ನೇದು ಪರಿಚಯ ಮಾಡಿಸ್ತಾ ಇರೋದು ನಿಮಗೆ. ಇದರಿಂದ ಏನೇನೆಲ್ಲ ನಮ್ಗೆ ಲಾಭ ಅಂತ ಅಂದರೆ, ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಮತ್ತು ಶರೀರ ಸಮತೋಲನ ಬರುತ್ತೆ. ಅಂದರೆ ಇವಾಗ ದಪ್ಪ ಸಣ್ಣ ಇರೋದಿರ್ಬೋದು, ಏನೇನ ಅಂದರೆ ಪ್ರಾಬ್ಲಮ್ಸ್ ಅಂದರೆ ರೋಗಗಳಿರ್ಬೋದು, ಬಟ್ ಅದರಿಂದನೂ ಸ್ವಲ್ಪ ಅಂದರೆ ಮುಕ್ತಿ ಕೊಡುತ್ತೆ ಇದು. ಅದಕ್ಕೋಸ್ಕರ ಅಷ್ಟೇ ಆದರೆ ಎದೆ ಹಾಗೂ ತೋಳುಗಳಿಗೆ ತುಂಬ ವ್ಯಾಯಾಮ ಇದು. ಅದಕ್ಕೋಸ್ಕರ ನಾವು ಇದೆಲ್ಲ ಮಾಡಬೇಕು ಫ್ರೆಂಡ್ಸ್. ಮಾಡ್ತಾ ಬಂದರೆ ಖಂಡಿತ ಫಸ್ಟ್ ಆಗಲ್ಲ ಯಾರಿಂದನೂ, ನಿಜ ಇಲ್ಲ, ನನ್ನಿಂದನೂ ಆಗಿಲ್ಲ. ತುಂಬ ಲೇಝಿ ನಾನು. ಇದ್ದೋಳು ಆಗಲ್ಲ ಅಂದ್ಕೊಂಡೆ ಮಾಡಿದೆ, ಬಟ್ ಈಗ ಮಾಡ್ತಾಯಿದ್ದೀನಿ ಅಷ್ಟೆ. ನೀವು ಅಷ್ಟೇ, ಯಾರೂ ಆಗಲ್ಲ ಅಂತ ಮಾತ್ರ ಹೇಳಬೇಡಿ. ಆಗಲ್ಲ ನೋಡಿ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಂದರೆ, ಬಟ್ ಆತ್ಮವಿಶ್ವಾಸ ಹೆಚ್ಚಾದಾಗ ನಾವು ಯಾವುದ್ರ ಮೇಲೆ ಫೋಕಸ್ ಮಾಡ್ತೀವಿ, ಏನು ಸಾಧಿಸ್ಬೇಕು ಅಂತ ಯೋಚನೆ ಮಾಡ್ತೀವಲ್ವಾ? ಅದರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು. ನಾವು ಹಾಗೇ ಕೂತ್ಕೊಂಡು ಯೋಚನೆ ಮಾಡಿದರೆ ಖಂಡಿತ ಏನೂ ನೆರವೇರಲ್ಲ. ಬಟ್ ಗುರಿನೂ ಇರಬೇಕು, ಅದಕ್ಕೆ ತಕ್ಕನಂಗೆ ನಾವು ಇಲ್ಲಿ ಆಸನಗಳು ಮಾಡಬೇಕು. ಯಾಕೆಂದರೆ ನಾವು ಫಿಟ್ನೆಸ್ ಆಗಿರಬೇಕಲ್ವಾ? ಎಲ್ಲ ರೀತಿಯಾಗೂ ಇರಬೇಕು. ಮಾನಸಿಕವಾಗಿ, ದೈಹಿಕವಾಗಿ ನಾವು ಆರೋಗ್ಯವಾಗಿರಬೇಕು, ಫಿಟ್ನೆಸ್ ಆಗಿರಬೇಕು. ನಾವು ಯಾವುದಾದ್ರೂ ಸಾಧನೆ ಮಾಡಬೇಕು ಅಂದರೆ ಇದೆಲ್ಲನೂ ಇಂಪಾರ್ಟೆಂಟೇ ಆಗಿರುತ್ತೆ. ಇಂಪಾರ್ಟೆಂಟ್ ಅಲ್ಲದೆ ಇರೋದು ನಾನು ಯಾವುದೂ ನಿಮ್ಮ ಹತ್ರ ಹೇಳಲ್ಲ. ಇಂಪಾರ್ಟೆಂಟ್ ಆಗಿರೋದು ಮಾತ್ರ ನಿಮ್ಮ ಹತ್ರ ತೊಗೊಂಬರ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್.